ಇವತ್ತಿನ ದಿನ ನಾವು SSB ಇಂಟರ್ವ್ಯೂ 5 days ಪ್ರೊಸೆಸ್ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇದರ ಬಗ್ಗೆ ಈ ದಿನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲಕ್ಷಾಂತರ ಯುವಜನರು ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗುವ ಕನಸು ಕಾಣುತ್ತಾರೆ. ಆದರೆ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗದೆ ಕಷ್ಟಪಡುತ್ತಿರುತ್ತಾರೆ. ನಿಜವಾದ ಪರೀಕ್ಷೆ ಸೇವಾ ಆಯ್ಕೆ ಮಂಡಳಿ ಸಂದರ್ಶನವಾಗಿದ್ದು, ಇದನ್ನು ದೇಶದ ಅತ್ಯಂತ ಕಷ್ಟಕರವಾದ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಸಂದರ್ಶನವು ಅಭ್ಯರ್ಥಿಯ ವ್ಯಕ್ತಿತ್ವ, ನಾಯಕತ್ವದ ಸಾಮರ್ಥ್ಯಗಳು, ಮಾನಸಿಕ ಸಮತೋಲನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ನಿರ್ಣಯಿಸುತ್ತದೆ. NDA ಮತ್ತು CDSನಂತಹ ಪರೀಕ್ಷೆಗಳ ನಂತರ SSB ಸಂದರ್ಶನದಲ್ಲಿ ಯಶಸ್ಸು ಕಡ್ಡಾಯವಾಗಿದೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ IMA, INA, OTA ಅಥವಾ ವಾಯುಪಡೆ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುವ ಅವಕಾಶವನ್ನು ನೀಡಲಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಭಾರತೀಯ ಸೇನೆಯಲ್ಲಿ SSB ಸಂದರ್ಶನ ಏಕೆ ಮುಖ್ಯ ಎನ್ನುವುದರ ಬಗ್ಗೆ ನಾವು ನೋಡುವುದಾದರೆ, ಭಾರತೀಯ ಸೇನೆಯಲ್ಲಿ ಅಧಿಕಾರಿ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು SSB ಸಂದರ್ಶನವು ಅತ್ಯಂತ ನಿರ್ಣಾಯಕ ಹಂತವಾಗಿರುತ್ತದೆ. ಇದರಲ್ಲಿ ಉತ್ತೀರ್ಣರಾಗದೆ ಯಾವುದೇ ಅಭ್ಯರ್ಥಿ ಸೇನೆಗೆ ಅಧಿಕಾರಿಯಾಗಲು ಸಾಧ್ಯವಿರುವುದಿಲ್ಲ. ಈ ಸಂದರ್ಶನವು 5 ದಿನಗಳ ಕಾಲ ನಡೆಯಲಿದ್ದು, ಅಭ್ಯರ್ಥಿಯ ಚಿಂತನೆ, ನಡವಳಿಕೆ, ತಂಡದ ಕೆಲಸ ಮತ್ತು ನಾಯಕತ್ವದ ಗುಣಗಳನ್ನು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡುತ್ತದೆ. ಇದಕ್ಕಾಗಿಯೇ ಮೊದಲ ದಿನವೇ ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳನ್ನು ಹೊರಹಾಕಲಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, SSB ಸಂದರ್ಶನ ಹೇಗೆ ಪ್ರಾರಂಭವಾಗುತ್ತದೆ ಇದರ ಬಗ್ಗೆ ನಾವು ನೋಡುವುದಾದರೆ, SSBಗೆ ಆಗಮಿಸುವ ವಿದ್ಯಾರ್ಥಿಗಳನ್ನು ಮಂಡಳಿಯ ಅಧಿಕಾರಿಗಳು ನಿಲ್ದಾಣದಲ್ಲಿ ಸ್ವೀಕರಿಸಿ ಆಯ್ಕೆ ಕೇಂದ್ರಕ್ಕೆ ಕರೆದೊಯ್ಯುತ್ತಾರೆ ಮತ್ತು ಅಲ್ಲಿ ಮುಂದಿನ 5 ದಿನಗಳ ಬಗ್ಗೆ ಆರಂಭಿಕ ವಿಳಾಸದ ಮೂಲಕ ಅವರಿಗೆ ತಿಳಿಸಲಾಗುತ್ತದೆ ಮತ್ತು ದಾಖಲೆ ಪರಿಶೀಲನೆ ನಡೆಯುತ್ತದೆ. ಸೇನಾ SSBಗೆ ವರದಿ ಮಾಡುವ ದಿನಗಳನ್ನು ಮೊದಲ ದಿನವೆಂದು ಪರಿಗಣಿಸಲಾಗುವುದಿಲ್ಲ. ಆದರೆ ವಾಯುಪಡೆಯ SSBಗೆ ಪರೀಕ್ಷೆಯು ಅದೇ ದಿನ ಪ್ರಾರಂಭವಾಗುತ್ತದೆ. ಇನ್ನು ನಾವು ನೆಕ್ಸ್ಟ್ ನೋಡುವುದಾದರೆ, ದಿನ 1 ಸ್ಕ್ರೀನಿಂಗ್ ಪರೀಕ್ಷೆ. ಸ್ಕ್ರೀನಿಂಗ್ ಪರೀಕ್ಷೆ ಎಂದರೆ ಮೊದಲ ದಿನ ಅಧಿಕಾರಿಗಳ ಗುಪ್ತಚರ ರೇಟಿಂಗ್ ಪರೀಕ್ಷೆ ಮತ್ತು ಚಿತ್ರಗ್ರಹಿಕೆ ಮತ್ತು ಚರ್ಚಾ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ. OIR 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು 40 ಪ್ರಶ್ನೆಗಳನ್ನು ಹೊಂದಿರುತ್ತದೆ. PPDT ಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಚಿತ್ರವನ್ನು ತೋರಿಸಲಾಗುತ್ತದೆ ಮತ್ತು ಅದರ ಆಧಾರದ ಮೇಲೆ ಒಂದು ಕಥೆಯನ್ನು ಬರೆಯಲು ಮತ್ತು ಅದನ್ನು ಗುಂಪಿನಲ್ಲಿ ಚರ್ಚಿಸಲು ಕೇಳಲಾಗುತ್ತದೆ. ಇದರ ಬಗ್ಗೆ ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ದಿನ 2 ಎರಡನೇ ದಿನ ಮಾನಸಿಕ ಪರೀಕ್ಷೆ. ಮಾನಸಿಕ ಪರೀಕ್ಷೆಯ ಬಗ್ಗೆ ನಾವು ನೋಡಲಾಗುತ್ತದೆ. ಎರಡನೇ ದಿನವು TAT ಪದ ಸಂಘ ಪರೀಕ್ಷೆ, ಪರಿಸ್ಥಿತಿ ಪ್ರಕ್ರಿಯೆ ಪರೀಕ್ಷೆ ಮತ್ತು ಸ್ವಯಂ ವಿವರಣೆಯನ್ನು ಒಳಗೊಂಡಿದೆ. ಈ ಪರೀಕ್ಷೆಗಳು ಅಭ್ಯರ್ಥಿಯ ಮಾನಸಿಕ ಸ್ಥಿತಿ ಮತ್ತು ಚಿಂತನೆ ಮತ್ತು ನೈಸರ್ಗಿಕ ಪ್ರಕ್ರಿಯೆಗಳನ್ನು ನಿರ್ಣಯಿಸುತ್ತದೆ. ಇನ್ನು ದಿನ 3 ಮತ್ತು 4 ನೋಡುವುದಾದರೆ, 3 ಮತ್ತು 4 ದಿನ ಏನು ನಡೆಯುತ್ತೆ ನೋಡುವುದಾದರೆ, ಗುಂಪು ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತದೆ. ಇದರಲ್ಲಿ ನೀವು ಏನೇನು ಮಾಡುತ್ತೆ ನೋಡುವುದಾದರೆ, ಈ ದಿನಗಳಲ್ಲಿ ಗುಂಪು ಚರ್ಚೆಗಳು ಮತ್ತು ಗುಂಪು ಕಾರ್ಯಗಳು, ಅಡಚಣೆ ಓಟಗಳು, ಉಪನ್ಯಾಸಗಳು ಮತ್ತು ವೈಯಕ್ತಿಕ ಸಂದರ್ಶನಗಳು ಸೇರಿವೆ. ನಾಯಕತ್ವ ಕೌಶಲ್ಯ ಮತ್ತು ತಂಡದ ಕೆಲಸಕ್ಕೆ ವಿಶೇಷ ಒತ್ತು ನೀಡಲಾಗುತ್ತದೆ. ಇನ್ನು ದಿನ 5 ನೋಡುವುದಾದರೆ, ದಿನ 5ನೇ ದಿನ ಅಂತಿಮ ಆಯ್ಕೆಯ ಬಗ್ಗೆ ಇರುತ್ತದೆ. ಅಂದರೆ ಅಂತಿಮ ದಿನದಂದು ಎಲ್ಲ ಮಂಡಳಿಯ ಸದಸ್ಯರು ಅಭ್ಯರ್ಥಿಯ ಕಾರ್ಯಕ್ಷಮತೆಯ ಬಗ್ಗೆ ಚರ್ಚಿಸುತ್ತಾರೆ ಮತ್ತು ಅಂತಿಮ ಆಯ್ಕೆಯ ಶಿಫಾರಸುಗಳನ್ನು ಮಾಡಲಾಗುತ್ತದೆ. ಈ ದಿನವೇ ಅಭ್ಯರ್ಥಿಯು ಅಧಿಕಾರಿಯಾಗಲು
ಮುಂದುವರಿಯುತ್ತಾರೋ ಇಲ್ಲವೋ ಎಂಬುದನ್ನು SSB ನಿರ್ಧರಿಸುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.